ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿವ್ಯಾಸ್ ಯೂಟ್ಯೂಬ್ ಚಾನಲ್. ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಿದ್ದೀನಿ. ನಾನು ತುಂಬ ಲಾಂಗ್ ಟೈಮ್ ಆದಮೇಲೆ ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ. ಒಂದು ಹೆಲ್ತಿ ರೆಸಿಪಿನ ನಾನು ಮಾಡಿಕೊಂಡು ಇವತ್ತು ತಿನ್ನೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದೀವಿ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ನನ್ನ ಇವತ್ತಿನ ಬ್ಲಾಗಲ್ಲಿ ನಾನು ಸ್ವಲ್ಪ ವೆಜಿಟೇಬಲ್ಸ್ ಏನೇನು ತಂದಿದ್ನೋ ಅದರಲ್ಲಿ ಏನಾಗುತ್ತೋ ಸಾಲಿಡ್ನ ಮಾಡಿಕೊಂಡು ನನಗೆ ಇಷ್ಟ ಆಗೋ ಥರ ಏನಾದರೂ ಕುಕ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಮಾಡ್ಕೊಳ್ತಾ ಇದ್ದೀವಿ. ಇದರಲ್ಲಿ ನಾನು ಸ್ವೀಟ್ ಕಾರ್ನು ಮತ್ತು ಅವಕಾಡೋ ಮತ್ತು ಗ್ರೀನ್ ಚಿಲ್ಲಿ ಈ ಥರ ಯೂಸ್ ಮಾಡಿ ಏನಾದರೂ ಸಲಾಡ್ ಮಾಡಿಕೊಂಡು ತಿನ್ನೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಹಂಗಾಗಿ ಸ್ವೀಟ್ ಕಾರ್ನ್ನ ಎಲ್ಲ ತಕ್ಕೊಂಡು ರೆಡಿ ಮಾಡ್ಕೊಳ್ತಿದ್ದೀನಿ. ಫ್ರೆಂಡ್ಸ್, ಇನ್ನೇನು ಬಿಗ್ ಬಾಸ್ ಎಲ್ಲ ಮುಗಿಯೋಕ್ಕೆ ಹತ್ರ ಬಂತು. ಬಿಗ್ ಬಾಸ್ ಎಲ್ಲ
ಆಲ್ಮೋಸ್ಟ್ ಇವಾಗ 105 ಡೇಸೋ 4 ಡೇಸೋ ಏನೋ ಆಗ್ತದೆ. ಬಟ್ ಇಷ್ಟು ಇದರಲ್ಲಿ ಒಂದು ಲಾಂಗ್ ಜರ್ನಿಲಿ ಏನಂತ ಅಂದರೆ ಅಶ್ವಿನಿ ಅವ್ರದ್ದು ಸಿಕ್ಕಾಬಟ್ಟೆ ಆ್ಯಟಿಟ್ಯೂಡ್ ಕ್ಯಾರೆಕ್ಟರು, ಮತ್ತು ಅವರು ಯಾರಿಗೂ ರೆಸ್ಪೆಕ್ಟ್ ಕೊಡೋಲ್ಲ, ಅವ್ರಿಗೆ ಮಾತ್ರ ರೆಸ್ಪೆಕ್ಟ್ ಕೊಡಬೇಕು ಅಂತ. ಬಟ್ ಒನ್ ಟರ್ಮ್ ಹಂಗಿದ್ರೆ ಇನ್ನೊಂದು ಟರ್ಮಲ್ಲಿ ಅಶ್ವಿನಿ ಅವರು ನನಗನ್ಸಿದ ಹಂಗೆ ತುಂಬ 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 ಬದಲಾಗಿದ್ದಾರೆ. ಅದನ್ನು ಎಲ್ಲರೂ ಏನಂತಂದರೆ ಒಂದು ವೇಲಿ ನೋಡಿದಾಗ ಅವರ ಸಮಾಧಾನಕ್ಕೆ ಸೀರಿಯಸ್ಲಿ ಅಷ್ಟು ಜನ ಅಷ್ಟು ಎಲ್ಲ ಒಂದು ಕಡೆ ಗ್ರೂಪಿಸಮ್ ಆದರೂ ಕೂಡ ಅವರು ಎಲ್ಲೂ ಅವ್ರ ಆಟನ ಬಿಟ್ಕೊಡ್ತಿಲ್ವೇನೋ. ಮತ್ತು ಪರ್ಸ್ನಲಿ ನನಗೆ ಗಿಲ್ಲಿನೇ ಇಷ್ಟ, ಆದರೂ ಅವ್ರ ಆಟ ಅವರು ಆಡ್ತಿದ್ದಾರೆ ಅಶ್ವಿನಿ ಅವರು. ಆ ಏಜಲ್ಲಿ ಆ ಏಜ್ ಇವಾಗ ಏಜ್ ಅನ್ನೋದು ನನಗೇನೋ ಹಂಗೇನು ಅನಿಸಲ್ಲ. ಅಶ್ವಿನಿ ಅವ್ರಿಗೆ ಫುಲ್ಲು ಏಜ್ ಆಗಿಬಿಟ್ಟಿದೆ, ಅವ್ರು ಆಡೋದಕ್ಕೆ ಆಗಲ್ಲ ಆ ಥರ ಏನೂ ಇಲ್ಲ. ಬಟ್ ಎಲ್ಲರೂ ಅದನ್ನು ಮೆನ್ಷನ್ ಮಾಡ್ತಾರೆ, ಏಜ್ ಆಗಿಬಿಟ್ಟಿದೆ ಅಂತ. ಯಾರಾದರೂ ಒಂದು ದಿನ ಏಜ್ ಆಗಲೇಬೇಕು. ಏಜ್ ಇಸ್ ಜಸ್ಟ್ ಎ ನಂಬರ್ ಅಷ್ಟೇ. ನನ್ನ ಪ್ರಕಾರ ಹಂಗಂತ ಅಂದ್ಕೊಂಡು ಮೂವ್ ಆಗಬೇಕು. ಬಟ್ ಎಲ್ಲರೂ ಎಲ್ಲ ಟೈಮಲ್ಲೂ ಎಮ್ಮ ಅದು ಇದು ಅಂತ ಅನ್ನುವಾಗ ಅಶ್ವಿನಿ ಅವರು ಹೇಳೋದೇನಂತಂದರೆ, ಸುದೀಪ್ ಅವರು ಈ ಸರಿ ಕೇಳ್ತಾರೆ ಕೂಡ, ನೀವು ಅಮ್ಮನವ್ರಿಗೂ ಹೋಗೋದು ಯಾಕೆ, ನಿಮ್ಮ ತಾಯಿಯವ್ರಿಗೂ ಹೋಗೋದು ಯಾಕೆ ಅಂತ ಕೇಳ್ತಾರೆ. ಬಟ್ ಅವರು ಮೆನ್ಷನ್ ಮಾಡಿದ್ದು, ನೀನು ಆ ಅಮ್ಮಗೆ ಅಂತ ಅನ್ನೋವಾಗ ನೀನು ಹೋಗಿ ನಿಮ್ಮ ಅಮ್ಮನಿಗೆ ಹೇಳು ಅಂತ ಹೇಳ್ತಾರೆ. ಯಾರಾದರೂ ಹಂಗೆ ಅಲ್ವಾ, ಇವಾಗ ಒಂದು ರೆಸ್ಪೆಕ್ಟ್ ಕೊಡುವಾಗ ಹೋಗಯ್ಯಮ್ಮ ಅಂತ ಅನ್ನುವಾಗ ಯಾರಾದರೂ ಅದನ್ನು ಮೆನ್ಷನ್ ಮಾಡೇ ಮಾಡ್ತಾರೆ. ಸೊ ದ್ಯಾಟ್ ಈಸ್ ವಾಟ್ ನನಗನ್ಸಿದ್ದು. ಓವರಾಲ್ ಈ ವರ್ಷದ ಒಂದು ಬಿಗ್ ಬಾಸ್ ಸಿಕ್ಕಾಬಿಡೆ ಎಂಟರ್ಟೈನ್ ಆಗೇ ಇತ್ತು. ನನ್ನ ಒಂದು 2025 ನಾನು ಡಿಸ್ಕಸ್ ಮಾಡಬೇಕು ಅಂತಂದರೆ ಅಬ್ಸಲ್ಯೂಟ್ಲಿ ಚೆನ್ನಾಗಿತ್ತು. ವರ್ಸ್ಟಾಗಿ ಆ ಥರ ಏನೂ ಇಲ್ಲ. ನಾವು ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿದ್ದೀವಿ. ನಾನು ಸುಮಾರು ಕಡೆ ಹೋಗಿ ಕೂಡ ಬಂದಿದ್ದೀವಿ. ನೆಕ್ಸ್ಟು ವ್ಲಾಗಲ್ಲಿ ನಾನು ಎಲ್ಲೆಲ್ಲಿ ಹೋಗಿದ್ದೆ 2025 ಅಂತ ನಾನು ಅದನ್ನು ನಿಮಗೆ ಶೇರ್ ಮಾಡ್ತೀನಿ, ಒಂದು ವ್ಲಾಗ್ ಮಾಡಿ. ಇವತ್ತಿನ ಒಂದು ಹೆಲ್ತಿ ರೆಸಿಪಿನ ಮಾಡಿಕೊಂಡು ಒಂದು ನೈಟಿಗೆ ಏನು ಬೇಕೋ ಅದನ್ನು ನಾನು ಕುಕ್ ಮಾಡ್ಕೊಳ್ತಾ ಇದ್ದೀನಿ. ಹೋಪ್ಸು ನಿಮ್ಗೆಲ್ರಿಗೂ ಈ ಒಂದು ಹೆಲ್ತಿ ರೆಸಿಪಿ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಇರುವಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನನ್ನ ಯಾವುದೇ ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು
ನಿಮಗೆ ತಕ್ಷಣ ನೋಟಿಫಿಕೇಷನ್ ಸಿಗುತ್ತೆ. ನಾನು ಇನ್ಮೇಲೆ ಕಂಟಿನ್ಯೂಷನ್ ಆಗಿ ನನ್ನ ಹೆಲ್ತ್ ಕಾನ್ಸಂಟ್ರೇಷನ್ ಮಾಡ್ಕೊಳ್ಬೇಕು. ಯಾಕೆಂದರೆ ಇನ್ ಟರ್ಮ್ ಆಫ್ ಹೆಲ್ತ್ ಅನ್ನೋದಕ್ಕೆ ಇವಾಗ ತುಂಬ ತುಂಬ ಇಂಪಾರ್ಟೆನ್ಸ್ ಕೊಡಲೇಬೇಕಾಗಿದೆ. ಕೊಟ್ಟಿಲ್ಲ ಅಂತಂದರೆ ನಾವು ಸಿಕ್ಕಾಬಟ್ಟೆ ಹೆಲ್ತಿಯಾಗಿ ಇರೋದು ಕಷ್ಟ ಆಗಿಬಿಟ್ಟಿದೆ. ಯಾಕೆಂದರೆ ಇವಾಗಿನ ಆರ್ಟಿಫಿಷಿಯಲ್ ಫುಡ್ ಅಂತಂದರೆ ಎಲ್ಲ ಟೈಮಲ್ಲೂ ಕೆಮಿಕಲ್ನ ಯೂಸ್ ಮಾಡ್ತಾಯಿದ್ವಿ. ಯೂಸ್ ಮಾಡಿಲ್ಲ ಅಂತಂದರೆ ಅಷ್ಟೇ ತಕ್ಕನಾಗಿ ಇನ್ಸೆಕ್ಟ್ಸ್ ಅನ್ನೋದು ತಿನ್ಕೊಂಡ್ಬಿಡುತ್ತೆ. ಯಾರಾದರೂ ರೈತರಾದರೂ ಏನೂ ಮಾಡೋದಕ್ಕಾಗಲ್ಲ, ಎಲ್ಲ ಕುಳ್ಟೋಗುತ್ತೆ, ಆ ಥರ ರೋಗಗಳು ಬಂದುಬಿಡುತ್ತೆ. ಔಷಧಿ ಹೊಡೆದ್ರೆ ಇರುತ್ತೆ, ಇಲ್ಲಾಂದರೆ ಇರಲ್ಲ, ಚೆನ್ನಾಗಿರಲ್ಲ. ಸೊ ಅಂಥ ಟೈಮಲ್ಲಿ ಇದ್ದೀವಿ ನಾವು. ಸೊ ಏನೇ ತಿನ್ನಬೇಕು ಅಂತಂದ್ರೂ ಸ್ವಲ್ಪ ಹೆಲ್ತಿಯಾಗಿ ತಿಂದ್ಕೊಂಡ್ರೆ ಓಕೆ. ಆಗಿನ ಕಾಲದಲ್ಲಿ ಇದನ್ನೆಲ್ಲ ನೋಡೇ ಇರಲಿಲ್ವೇನೋ ಅವರು, ಇಷ್ಟು ಹೆಲ್ತಿಯಾಗಿ ತಿನ್ನಬೇಕು ಅಂತ ಇರಲಿಲ್ಲ. ಮನೇಲಿ ಏನು ಮಾಡ್ತಾರೋ ರಾಗಿ ಆ ಥರ ಇರುತ್ತೆ, ಎಲ್ಲ ರಾಗಿ ಮುದ್ದೆ. ನಮ್ಮ ತಂದೆಯವರು ಈಗಲೂ ಕೂಡ ಅದೇ ಥರನೇ ಮಾಡ್ಕೊಂಡು ಬರ್ತಾರೆ. ಬಟ್ ನಾವು ಏನೇನೋ ತಿನ್ಕೊಂಡು ಏನೇನೋ ಮಾಡ್ಕೊಂಡು ಬಿಟ್ಟಿದ್ದೀವಿ ಹೆಲ್ತ್ನ. ಹಂಗಾಗಿದೆ ಹಿಂಗಾಗಿದೆ ಅಂತ ಕಂಪ್ಲೇಂಟ್ ಮಾಡೋದು ಬಿಟ್ಟರೆ ನಮಗೆ ಏನೂ ಗೊತ್ತಿಲ್ಲ. ಅದನ್ನು ನಮ್ಮದನ್ನು ಮಾತ್ರ ಬ್ಲೇಮ್ ಮಾಡ್ಕೊಳ್ಳೋದಕ್ಕಿಂತ ಇವಾಗ ಬರೋವಂಥ ಫುಡ್ಡೂ ಹಾಗೆ ಇದೆ, ನಮ್ಮ ಅನ್ಹೆಲ್ತಿ ಲೈಫ್ ಸ್ಟೈಲು ಹಾಗೆ ಇದೆ. ಸೊ ಹಂಗಾಗಿ ಸ್ವಲ್ಪನಾದರೂ ಕಾನ್ಸಂಟ್ರೇಟ್ ಮಾಡ್ಕೊಳ್ಳೋಣ. ದಟ್ ಈಸ್ ವಾಟ್ ಮೈ ರೆಸೊಲ್ಯೂಷನ್ ಫಾರ್ ದಿಸ್ 2026 ಅಂತಲೇ ಹೇಳ್ಬೋದು.